ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇವಾಗ ಮೈನಾರಿಟಿ ಸ್ಟೂಡೆಂಟ್ಸು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ, ಅಂಥ ಸ್ಟೂಡೆಂಟ್ಸ್ಗೆ ರಿಸಲ್ಟ್ನ ಯಾವ ಥರ ನೋಡ್ಕೊಬೇಕು, ಯಾವ ಥರ ಚೆಕ್ ಮಾಡ್ಕೊಬೇಕಂತ ಭಾಳಷ್ಟು ಜನ ಕಮೆಂಟ್ ಆಗ್ತಾಯಿದ್ರಿ. ಅದಕ್ಕೆ ಈ ವಿಡಿಯೋ ಮುಖಾಂತರ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, 2025-26ನೇ ಸಾಲಿನ ಮೈನಾರಿಟಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ, ಅಂಥ ಸ್ಟೂಡೆಂಟ್ಸು ನೀವು ಆನ್ಲೈನಲ್ಲಿ ರಿಸಲ್ಟ್ ಚೆಕ್ ಮಾಡೋಕ್ಕೆ ಬರೋಲ್ಲ, ಆಫ್ಲೈನಲ್ಲಿ ನಿಮಗೆ ರಿಸಲ್ಟ್ನ ನೋಡೋಕ್ಕೆ ಬರೋಲ್ಲ. ನಿಮ್ಮ ಮೊಬೈಲ್ ನಂಬರ್ಗೆ ನಿಮ್ಮದು ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿರೋದು ನಿಮ್ಮ ಮೊಬೈಲ್ಗೆ SMS ಮೂಲಕ ಕಳಿಸ್ತಾರೆ. ಇಲ್ಲಿ ತೋರಿಸ್ತಿದೆ ನೋಡಿ, ಒಬ್ಬ ಸ್ಟೂಡೆಂಟ್ಸ್ದು ಅಲ್ಲಿ ಹಾಸ್ಟೆಲ್ ಸೆಲೆಕ್ಷನ್ ಆಗಿದೆ. ಆ ವಿದ್ಯಾರ್ಥಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕುವಾಗ ಯಾವ ನಂಬರ್ ಕೊಟ್ಟಿದ್ರು ಆ ನಂಬರ್ಗೆ ಮೆಸೇಜ್ ಕಳಿಸಿದ್ದಾರೆ. ಡಿಯರ್ ರಕ್ಷಿತಾ ಆ್ಯಂಡ್ ಯುವರ್ SSP ನಂಬರ್, ಯು ಹ್ಯಾವ್ ಬೀನ್ ಅಲಾಟೆಡ್ ಸೀಟ್ ಇನ್ ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಮೈನಾರಿಟಿ ಕೊಪ್ಪಳ ಅಂತ. ಈ ವಿದ್ಯಾರ್ಥಿ ಕೊಪ್ಪಳದಲ್ಲಿ ಓದ್ತಾ ಇರೋದು. ಈ ವಿದ್ಯಾರ್ಥಿ ಕೊಪ್ಪಳದಲ್ಲಿರೋ ಮೈನಾರಿಟಿ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದ್ರು. ಆ ಸ್ಟೂಡೆಂಟ್ಸ್ದು ಹಾಸ್ಟೆಲ್ ಸೆಲೆಕ್ಷನ್ ಆಗಿದೆ. ಸೆಲೆಕ್ಷನ್ ಆಗಿರೋ ವಿದ್ಯಾರ್ಥಿಗೆ ಈ ಥರ ಮೆಸೇಜ್ ಕಳಿಸಿದ್ದಾರೆ. ಈ ವಿದ್ಯಾರ್ಥಿ ಹೋಗಿ ಸಂಬಂಧಪಟ್ಟ ಹಾಸ್ಟೆಲ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬೋದು. ಸ್ಟೂಡೆಂಟ್ ಯಾರೆಲ್ಲ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದೀರಾ ಮೈನಾರಿಟಿ ಸ್ಟೂಡೆಂಟ್ಸು, ಈ ಥರ ನಿಮಗೆ ಮೆಸೇಜ್ ಬಂತು ಅಂದರೆ ನೀವು ಹೋಗಿ ಆ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡ್ಕೋಬೋದು.